ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಸಾಕಷ್ಟು ಮಾಜಿ ಸಚಿವರುಗಳು ಮತ್ತೆ ಮುಂದೆ ಸಚಿವರಾಗಬೇಕು ಅಂತ ಆಕಾಂಕ್ಷಿಗಳಿದ್ದಂಥವರು ಬಹುತೇಕ ಶಾಸಕರು ಎಲ್ಲರೂ ಕೂಡ ಬಂದು ಅವರಿಗೆ ಶುಭ ಕೋರುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಅವರ ಬಾಲ್ಯದ ಗೆಳೆಯರಾದಂತ ರವಿ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್ ಮರ್ಸಪ್ಪ ರವಿ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ನಿಮ್ದು ಅವ್ರದ್ದು ಒಂದು ಬಾಲ್ಯದ ಗೆಳೆತನ ಅಂತ ನೀವು ಹೇಳಿದ್ರಿ. ಯಾವ ರೀತಿಯಾಗಿತ್ತು ಸರ್ ನಿಮ್ದು ಅವರ ಗೆಳೆತನ? ಯಾವ ರೀತಿಯಾಗಿ ಆರಂಭವಾಯ್ತು ನಿಮ್ಮ ಗೆಳೆತನ? ಹೆಂಗಿತ್ತು ಸರ್? ಸರ್, ನಮಗೆ ಅಂದ್ರೆ ಅವ್ರ ಅಜ್ಜಿ ಮನೆ ನಮ್ಮ ಮನೆಯಲ್ಲ ಅಕ್ಕಪಕ್ಕ. ಹಾಗಾಗಿ ಅವ್ರ ಬಾಲ್ಯದ ಸಣ್ಣ ಮಕ್ಕಳಿದ್ದಾಗ ಅಜ್ಜಿ ಮನೆಗೆ ಬರ್ತಾ ಇದ್ರು. ಅವಾಗಿಂದ ನಾವು ಅವರೊಟ್ಟಿಗೆ ಆಟ ಆಡೋದು, ಅಲ್ಲಿ ನದಿನಲ್ಲಿ ನೀರಲ್ಲಿ ಆಟ ಆಡಕ್ಕೆ ಹೋಗೋದು, ಈ ಥರ ಎಲ್ಲ ಅವಾಗಿಂದ ಸಣ್ಣ ಮಕ್ಕಳಿಂದನೂ ನಮಗೆ ಇವತ್ತಿನವರೆಗೂ ನಾನು ಅವ್ರ ಜೊತೆಲೇ ಇದ್ದೀನಿ. ಅವಾಗಿಂದ ನಾವು ಅವ್ರ ಜೊತೆ ನೋಡಿದ್ದೀವಿ. ಅವ್ರೇನಂತ ಅಂದರೆ 6ನೇ ಕ್ಲಾಸಿಗೆ ಬಂದಾಗಲೇ ಅವ್ರ ತಂದೆಗೆ ಪಟ್ಟು ಹಿಡಿತಾರೆ. ಅಂದರೆ ಬೆಂಗಳೂರಿನಲ್ಲಿ 2nd ಸ್ಟ್ಯಾಂಡರ್ಡಿಂದ ಅವ್ರು ಓದಕ್ಕೆ ಶುರು ಮಾಡ್ತಾರೆ ಇಲ್ಲಿ ದೊಡ್ಡಮ್ಮನ ಮನೆಯಲ್ಲಿ. ಆವಾಗ ಅವ್ರ ತಂದೆಗೆ ಆಟ ಹಿಡಿತಾರೆ 6ನೇ ಕ್ಲಾಸಲ್ಲಿ. ನನಗೆ ಮನೆ ಬೇಕು ಸ್ವಂತ, ನಮ್ಮ ಮನೇಲಿ ನಾನು ಓದ್ಬೇಕು ನಾನು ಅಂತ. ಆವಾಗ ಅವ್ರ ತಂದೆ ಬಸವೇಶ್ವರ ನಗರದಲ್ಲಿ ಒಂದು ಮನೆ ತಗೋತಾರೆ. ತಿರ್ಗಿ ಅದಾದ್ಮೇಲೆ ಇವರು 8th ಸ್ಟ್ಯಾಂಡರ್ಡ್ ಬಂದಾಗ ಮತ್ತೆ ಪಟ್ಟು ಹಿಡಿತಾರೆ. ಅವ್ರು ಯಾವುದೋ ಒಂದು ಜಮೀನು ಮಾರಿದಾಗ ಆ ಜಮೀನು ದುಡ್ಡಲ್ಲಿ ಸುಂಕದ ಕಟ್ಟೆನಲ್ಲಿ 5 ಎಕರೆನ ಭೂಮಿನ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವತ್ತು ಅವ್ರ ತಂದೆಗೆ ಹೇಳಿ ತೆಗಿಸ್ತಾರೆ. ಅವ್ರು ಅವತ್ತೇ ಅವ್ರು 8th ಇದ್ದಾಗಲೇ 5 ಎಕರೆ ಬೆಂಗಳೂರಲ್ಲಿ ಜಾಗ ತಗೋತಾರೆ, ಮನೆ ತಗೋತಾರೆ. ಅಲ್ಲಿಂದನೇ ಪ್ರಾರಂಭ ಮಾಡ್ತಾರೆ ಅವ್ರ ಬಿಸ್ನೆಸ್ಸು, ವ್ಯವಹಾರಗಳನ್ನ. ಅದ್ಭುತವಾಗಿ ಅವ್ರು ಏನು ಕನಸು ಕಂಡಿದ್ರು ಈ ಥರ ಆಗ್ಬೇಕು ನಾನು ಅಂತ ಭಾಳ ಅವರು ನೆನೆಸ್ಕೊಳ್ತಾ ಇದ್ರು. ಇವತ್ತು ಇದು ಯೋಗ ಇವತ್ತು ಬಂದಿದೆ. ಇವತ್ತು ಅವರು ಬಿಸ್ನೆಸ್ಸಲ್ಲಿ ಅವ್ರ ಅಕ್ಕಪಕ್ಕ ಇರೋರು ಎಲ್ಲರೂ ಬಿಸ್ನೆಸ್ ಮಾಡಬೇಕು, ಎಲ್ಲ ವ್ಯಾಪಾರಸ್ಥರಾಗಬೇಕು, ಎಲ್ಲರೂ ಅನುಕೂಲವಂತರಾಗಬೇಕು ಅಂತ ಅವ್ರದ್ದೊಂದು ಆಸೆ ಇದೆ. ಅದೆಲ್ಲ ಆಗ್ತಾ ಇದೆ. ಸರ್, ನೀವು ಅವರು ಒಂದು ರಾಜಕಾರಣಕ್ಕೆ ಬಂದಾದ ಬಳಿಕ ಅವ್ರಿಗೆ ಪದೇ ಪದೇ ಮೀಟ್ ಆಗುವಂಥದ್ದು ಆದಾಗ ಆ ಸಂದರ್ಭಗಳು ಹೇಗಿತ್ತು? ಅಥವಾ ಇವ್ರು ರಾಜಕಾರಣಕ್ಕೆ ಬರೋದಕ್ಕೆ ಮುಂಚೆ ಯಾವ ರೀತಿ ಆಗುತ್ತು? ಅವಾಗಿನ ಇವಾಗಿನ ವ್ಯತ್ಯಾಸ ಹೇಳೋದಾದ್ರೆ ಹೆಂಗಿದೆ ಸರ್? ಇಲ್ಲ, ಅವಾಗ ಅಂತ ಅಂದ್ರೆ ಅವ್ರಿಗೆ ರಾಜಕೀಯ ಬೆಳಿಬೇಕು ಅಂತಿತ್ತು. ಅವತ್ತು ಎಸ್.ಎಂ. ಕೃಷ್ಣ ಸಾಹೇಬ್ರ ಹೆಸರು ಹೇಳ್ಕೊಂಡು ಅವ್ರ ಜೊತೆನಲ್ಲಿ ಇದ್ಕೊಂಡು ಇವರು ಸಾಕಷ್ಟು ಬೆಳವಣಿಗೆನ ಬೆಳೆದ್ರು. ಇವೆಲ್ಲ ಕನಸ್ಕೊಂಡಿದ್ರು. ಬೆಂಗಳೂರಲ್ಲಿ ನಾವು ಹೋಗಿ ರಾಜಕೀಯ ಮಾಡಬೇಕು, ಬೆಂಗಳೂರಲ್ಲಿ ನಾವು ಬಿಸ್ನೆಸ್ ಮಾಡಬೇಕು, ವ್ಯಾಪಾರಸ್ಥರಾಗಬೇಕು, ನಾವು ದೊಡ್ಡ ವ್ಯಕ್ತಿಗಳಾಗಬೇಕು ಅಂತ ಅವತ್ತೇ ಅವ್ರು ಕನಸ್ಕೊಂಡಿದ್ರು. ಅದೆಲ್ಲ ಅವ್ರಿಗೆ ನೆರವೇರಿದೆ. ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಕನಸ್ಕೊಂಡಿದ್ರು. ಅದು ಇವತ್ತು ಆಗಿದೆ. ಸಂತೋಷ ಆಗಿದೆ ನಮಗೆಲ್ಲ. ಸರ್, ನೀವು ಅವರು ಒಟ್ಟಿಗೆ ಓಡಾಡಿದಂಥದ್ದು ಆ ಥರ ಸಂದರ್ಭಗಳು ಹಂಚ್ಕೊಳ್ಳೋದಾದ್ರೆ ಆ ಥರದ್ದು ಏನಾದರೂ ಇದೆಯಾ ಸರ್? ಆ ಥರದಲ್ಲಿ ಅವರೊಂದು ಮೋಟ್ರ್ ಬೈಕಲ್ಲಿ ಕನಕಪುರದಿಂದ ದೊಡ್ಡಹಳ್ಳಿಗೆ ನಾನು ಹೋಗ್ತಾ ಇರ್ತೀನಿ. ಆವಾಗ ಒಂದು ಗೌರ್ಮೆಂಟ್ ಬಸ್ಸು ಹಿಂದೆ ಫಾಸ್ಟಾಗಿ ಬರ್ತಾನೆ. ಇವರು ಮಧ್ಯ ರೋಡಲ್ಲಿ ಡ್ರೈವ್ ಮಾಡ್ತಾರೆ. ನಾನು ಹಿಂದೆ ಕುಂತಿದ್ದೀನಿ. ನಾನು ಅವ್ನು ಹೋಗ್ಲಿ ದಾರಿ ಬಿಡಿ ಬಸ್ಗೆ ಅಂತೀನಿ. ಯಾವನಿಗೂ ದಾರಿ ಕೊಡಲ್ಲ ಅಂತಾರೆ. ಹಾಗಾಗಿ ಅವ್ರ ಸ್ಟೈಲು ಆ ಥರ ಇತ್ತು. ಅದೊಂದು ನಮ್ಗೆ ಇವತ್ತು ಅದು ನೆನಪದು. ಆ ಬಸ್ಗೂ ಜಾಗ ಬಿಡದೆ ಮಧ್ಯ ರೋಡಲ್ಲೇ ಡ್ರೈವ್ ಮಾಡ್ಕೊಂಡು ಹೋಯ್ತಿದ್ದಂಥದ್ದು ಇವತ್ತು ಅವ್ರ ಬಾಲ್ಯದ ಅದೊಂದು ನೆನಪು ನನಗೆ. ಸರ್, ಈಗ ಇನ್ನೇನು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೇನು 2 ದಿನಗಳಲ್ಲಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡ್ತಾರೆ. ಈಗ ಹೋಗಿ ನೀವು ಅವ್ರಿಗೆ ಭೇಟಿ ಮಾಡಿದ್ರೆ ಹೆಂಗಿತ್ತು ಸರ್? ಈಗ ಏನಾದ್ರು ಭೇಟಿ ಮಾಡಿದ್ರ, ಮಾತನಾಡಿದ್ರ, ಹಳೆ ನೆನಪುಗಳನ್ನ ಏನಾದ್ರು ಮೆಲ್ಕ್ ಹಾಕಿದ್ರೆ ಹೆಂಗಿತ್ತು ಸರ್? ಇಲ್ಲ, ನಾನು ಅವೆಲ್ಲ ಏನು ಮಾತಾಡಿಲ್ಲ. ಇವತ್ತು ನಾನು ಪ್ರತಿದಿನ ಅವ್ರನ್ನ ಹೋಗಿ ನಾನು ಭೇಟಿ ಮಾಡ್ತೀನಿ. ಪ್ರತಿದಿನ ಅವ್ರ ಹತ್ರ ನಾನು ಜೊತೆಲಿರ್ತೀನಿ. ಅವ್ರು ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರು ನಾನು ಜೊತೆಯಲ್ಲಿ, ಹೆಲಿಕಾಪ್ಟರಲ್ಲಿ, ಫ್ಲೈಟಲ್ಲಿ, ಟ್ರೈನಲ್ಲಿ, ಕಾರಲ್ಲಿ ಇಡೀ ರಾಜ್ಯ ಅವ್ರ ಜೊತೆ ನಾನು ಸುತ್ತಿದ್ದೀನಿ. ನಾನು ಅವೆಲ್ಲ ಇವಾಗ ನನಗೆ ಭಾಳ ಸಂತೋಷ ಆಗಿದೆ ಅಷ್ಟೇ. ಸರ್, ಮತ್ತೆ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ದಿನ ನೀವೇನಾದ್ರೂ ಹೋಗ್ತೀರಾ ಸರ್? ನಿಮಗೇನಾದ್ರೂ ಆಹ್ವಾನ ಕೊಟ್ಟಿದ್ದಾರೆ ಹೆಂಗೆ? ನಮಗೂ ನಮ್ಮ ಪ್ರೆಸ್ ಸೆಕ್ರೆಟರಿ ತ್ಯಾಗರಾಜ್ ಸರ್ ಅವರು ನಮಗೆ ಪಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಈ ಆಸೆನ ನಾವು ಭಾಳ ವರ್ಷದಿಂದ ಕನಸ್ಕೊಂಡಿದ್ದವರು. ನಾವು ಅದನ್ನು ನಿಂತ್ಕೊಂಡು ಅವರ ಇದನ್ನ ಪ್ರಮಾಣ ವಚನ ನಾವು ಕಣ್ತುಂಬ್ಕೋಬೇಕು ಅಂತ ನಮ್ಗೆ ಭಾಳ ಆಸೆ ಇದೆ. ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಮರ್ಸಪ್ಪ ರವಿ ಅವರ ಮಾತುಗಳು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶೋಕ ನ್ಯೂಸ್, ಬೆಂಗಳೂರು.